ಇರ್ಲಾರ್ದಂಗೆ ಆಗೈತಿ ಈಗ. ಇಲ್ಲಪ್ಪ ಅನ್ನಾರ ಜಲ್ದ ಮುಗಿಸ್ ಅಂತೇಳಿ ಅಂದಾರ. ನಾ ಅಂದ್ರೆ ಭಾಳ ದೂರದಿಂದ ಬಂದೀನಿ, ಒಂದು 2 ತಾಸು ಮಾತಾಡ್ಬೇಕಂತ ಮಾಡೀನಿ. ನಂದ ನಾಟಕ ಆಗತ್ತನ್ರಿ, ಹಂಗೇನಿಲ್ಲ. ಭಾಳ ಖುಷಿ ಅನಿಸುತ್ತೆ. ಒಂದು ಭಾವೈಕ್ಯತೆಯ ಶುಭ ಸಂಕೇತವಾಗಿ ಹಾಲಸಾಗರ ಹನುಮಸಾಗರದೊಳಗೆ ಶ್ರೀ ಕಾಜಾ ಬಂದಿ ನವಾಜ್ ಅವರ ಜಾತ್ರಾ ಮಹೋತ್ಸವದ ನಿಮಿತ್ತವಾಗಿ ಈ ನಾಟಕದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿರುವಂತಹ ಈ ಊರಿನ ಜಂಗಮ ಬರೆಯರಾಗಿ ಶ್ರೀ ಷಣ್ಮುಖಯ್ಯ ಶ್ರೀ ಹಿರೇಮಠವರಲ್ಲಿ ಕೂಡ ಶರಣಾರ್ಥಿಗಳನ್ನ ಹೇಳಿ, ಈ ವೇದಿಕೆ ಮ್ಯಾಗ ಈ ಪತ್ರಿಕೆಯೊಳಗ ಇಡೀ ಹನುಮಸಾಗರ ಮಂದಿನ ಐತಿ, ಎಲ್ಲರಿಗೂ ಕೂಡ ಶರಣಾರ್ಥಿಗಳನ್ನ ಹೇಳಿ, ಅದರ ಜೊತೆಗೆ ವೇದಿಕೆ ಮುಂಭಾಗದಲ್ಲಿರುವಂಥ ಎಲ್ಲ ನಮ್ಮ ಹನುಮಸಾಗರದ ಶರಣ ತಂದೆ ತಾಯಿಗಳೇ, ಜೊತೆಗೆ ಎಲ್ಲ ಕಲಾ ಬಳಗದವರಿಗೆ ಶರಣಾರ್ಥಿಗಳು. ಬಹಳ ಖುಷಿ ಅನಿಸುತ್ತೆ ಇದನ್ನು ನೋಡಿದ್ರೆ. ಭವ್ಯ ಭಾರತ ಎಲ್ಲೈತಿ ಅಂದ್ರೆ ಬೆಂಗಳೂರು ಟ್ರಾಫಿಕ್ನಾಗಿಲ್ಲ. ಭವ್ಯ ಭಾರತ ಎಲ್ಲೈತಿ ಅಂದ್ರೆ ಮುಂಬೈದಾಗಿರುವಂಥ ಹೊಲಸು ಗಾಳಿಯಾಗಿಲ್ಲ. ಭವ್ಯ ಭಾರತ ಎಲ್ಲೈತಿ ಅಂದ್ರೆ ದೆಹಲಿಯೊಳಗಿರುವಂತಹ ಚರಂಡಿ ನೀರೊಳಗಿಲ್ಲ. ಭವ್ಯ ಭಾರತ ಎಲ್ಲೈತಿ ಅಂದ್ರೆ IPL ಒಳಗಿಲ್ಲ, BP ಒಳಗಿಲ್ಲ, ಎಲೆಕ್ಷನ್ ಒಳಗಿಲ್ಲ. ಭವ್ಯ ಭಾರತ ಸೀರಿಯಲ್ ಒಳಗಿಲ್ಲ, ಇನ್ನು TV9 ಆಗಿಲ್ಲ, ಪಬ್ಲಿಕ್ TV ಆಗಿಲ್ಲ, ಎಲ್ಲಿ ಇಲ್ಲ. ಭವ್ಯ ಭಾರತ ಎಲ್ಲೈತಿ ಅಂತಂದ್ರೆ ಭಾವೈಕ್ಯತೆ ತುಂಬಿರುವಂತ ಹನುಮಸಾಗರ ಗ್ರಾಮದೊಳಗ ಅಡಗೈತಿ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಅಷ್ಟು ಅದ್ಭುತವಾಗಿ ತಾವೆಲ್ಲ ಯಾವ ಧರ್ಮ ಮತ ಪಂಥವನ್ನ ಬಿಟ್ಟು ಮಾನವ ಧರ್ಮೇ ಒಂದೇ ಅನ್ನುವ ಭಾವದಿಂದ ಮಾಡ್ತಾ ಇದ್ದೀರಲ್ಲ, ಇದು ನಿಜವಾದ ಪುಣ್ಯದ ಒಂದು ಕಾರ್ಯಕ್ರಮ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಅನ್ನುವಂತಹ ಮಾತನ್ನ ಹೇಳ್ತೀನಿ. ಬಹಳ ಖುಷಿ ಅನ್ಸದ್ದು ಏನಂದ್ರೆ ಈ ನಾಟಕ ಅಂದ್ರೆ ಏನು ಗೊತ್ತೈತ ನಿಮಗೆ? ನೀವು ಮನ್ಯಾಗ ಮಾಡ್ತೀರಿ, ಸ್ಟೇಜ್ ಮ್ಯಾಗ ಮಾಡಕತ್ತಾರ ಅಷ್ಟ, ಏನೂ ವ್ಯತ್ಯಾಸ ಇಲ್ಲ. ಇಲ್ಲ ನೀವು ದಿವಸ TV ಒಳಗೆ ನೋಡ್ತಿದ್ರಿ, ಇದು ಏನು ನಮ್ಮನ್ನು ನಾವ ತಿಳ್ಕೊಳ್ಳೋದ. ಮೊದಲೆಲ್ಲ ಏನಿದ್ದಿಲ್ಲ, ಈಗೆಲ್ಲ TV ಬಂದ್ಬಿಟ್ಟವ, ನೀವು ನೋಡೋದಕ್ಕೆ ಮಾಡ್ರಿ. ಬಹಳ ಖುಷಿ ಅನಿಸ್ತು. ನಮ್ಮ ಭಾರತದ ಕಲೆ, ನಮ್ಮ ಜಾನಪದ ಕಲೆಯನ್ನ ಉಳಿಸಾಕ ಇಷ್ಟು ಜನ ನೋಡಾಕ್ ಬಂದ. ನಾ ಎಲ್ಲ ಬೇರೆ ಕಡೆ ಹೋಗಿರ್ತನಲ್ರಿ, 4-5 ಜನ ಕೂತಿರ್ತಾರ. ಸುಳ್ಳ ನಾಟಕ ಜನ ಹುಡುಗರು ಆಟ ಕೊಡಿರ್ತಾರ, ಹೆಣ್ಮಕ್ಳದು ಕೊಡಂಗೇ ಇಲ್ಲ. ನೀವು ಎಷ್ಟು ಜನ ಎಲ್ಲ ಕೂಡಿದ್ ನೋಡಿ ಇಟ್ಟು ಖುಷಿ ಆಯ್ತು. ನಿಜವಾಗ್ಲೂ ನಮ್ಮ ಜಾನಪದ ಕಲೆ ಉಳಿದೆ ತನಕದ ಹನುಮಸಾಗರದ ನಾಟಕಕ್ಕೆ ಒಂದು ನಿದರ್ಶನ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಅನ್ನುವಂತ ಮಾತನ್ನ ಹೇಳ್ತೀನಿ. ಯಾಕಂದ್ರೆ ನಾಟಕ ಅನ್ನೋದು ಒಂದು ನಮ್ಮ ಮುಂದೆ ಕನ್ನಡಿ ಇದ್ದಂಗ, ನಾವ್ ಹೆಂಗದೇವ್ ನಮ್ಮೊಳಗ ಅನ್ನೋದನ್ನ ತಿಳಿಸಿಕೊಡ್ತದ. ನಾವ್ ಹೆಂಗದೇವ್, ನಾವ್ ಹೆಂಗ ಬದುಕಬೇಕು ಅನ್ನೋದನ್ನ ತಿಳಿಸಿಕೊಡ್ತದ. ಸಮಾಧಾನ ಚಿತ್ತವಾಗಿ ತಾವೆಲ್ಲರೂ ನಾಟಕವನ್ನ ನೋಡ್ರಿ ಅನ್ನುವಂತ ಮಾತನ್ನ ಹೇಳಿ, ಹನುಮಸಾಗರದ ಬಗ್ಗೆ ಒಂದ ಮಾತು ಹೇಳಿಬಿಟ್ಟಿದ್ದೆ ನಾನು. ನಿಜವಾಗ್ಲೂ ನನಗ ಆಶ್ಚರ್ಯ ಆಗಿದ್ದಂದ್ರೆ, ನಮ್ಮೂರ ಜಾತ್ರೆ ಅಜ್ಜರದೊಂದು ಕಾರ್ಯಕ್ರಮ ಎರಡೂ ಕೂಡ್ಕೊಂಡ ಸಹಜ. ಇಟ್ಟು ಸಣ್ಣ ಹಳ್ಳಿ, ಒಂದು ಗುಬ್ಬಿ ಗೂಡಿ ನಟ್ಟಿರುವಂತ ಹಳ್ಳಿ ಸಹಜ 15 ಲಕ್ಷ ರೂಪಾಯಿ ಪಟ್ಟಿ ಮಾಡಿ ಎರಡೂ ಮಟ್ಟಕ್ಕೆ ಕೊಡ್ತೈತಂದ್ರೆ ಈ ಊರು ಎಂಥ ದೊಡ್ಡ ದಾನಸೂರ ಕರ್ಣನ ಊರಿರ್ಬೋದು ಅಂತೇಳಿ ನಾನು ಅನ್ಕೊಳ್ತೀನಿ. ಬಹುಶಃ ದಾನಸೂರ ಕರ್ಣ ಒಬ್ಬನ ಇರ್ಬೋದು. ಹನುಮಸಾಗರದಾಗ ಪ್ರತಿಯೊಬ್ಬರೊಳಗನು ಕೂಡ ದಾನಸೂರ ಕರ್ಣ ಅದಾನಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಅನ್ನುವಂತ ಮಾತನ್ನ ಹೇಳ್ತೀನಿ. ಬಹಳ ಖುಷಿ ಅನಿಸುತ್ತೆ. ಯವ್ವ, ನೀವೆಲ್ಲರೂ ಎಂತಹ ಪುಣ್ಯವಂತರು ಅಂತಂದ್ರೆ, ಈ ಭೂಮಿಯೊಳಗ ಹುಟ್ಟಿದ್ದಕ್ಕೆ, ನಿಮ್ಮ ದಾನಕ್ಕೆ, ನಿಮ್ಮ ಭಕ್ತಿಗೆ, ನಿಮ್ಮ ಪುಣ್ಯಕ್ಕೆ ಇಲ್ಲಿ ಮಳಿ ಬೆಳಿ ಎಲ್ಲವೂ ಚಲೋ ಆಗಕತ್ತೈತಿ. ಕರಿಬಸವೇಶ್ವರ ಕರಗೀರ ಸಂಗಮೇಶ್ವರ ನಮಗ ಇನ್ನೂ ಆಯುಷ್ಯ ಆರೋಗ್ಯವನ್ನ ನಿಮ್ಗೆಲ್ಲರಿಗೂ ಕೊಟ್ಟು ರಕ್ಷಣೆ ಮಾಡಲಿ ಅನ್ನುವಂತಹ ಮಾತನ್ನ ಹೇಳಿ, ಒಂದೊಂದು ಊರಿಗೆ ಪೊಲೀಸರು ಭಾಳ ಬರಾಕತ್ತಾರಂದ್ರೆ ಏನಂತ ತಿಳ್ಕೊಬೇಕ್ರಿ? ಕಳ್ಳರು ಭಾಳ ಅದಾರ ಅಂತ ತಿಳ್ಕೊಬೇಕು. ವಕೀಲರು ಭಾಳ ಬರಾಕತ್ತಾರಂದ್ರೆ ಊರಾಗ ಜಗಳ ಭಾಳ ಅದಾವ ಅಂತ ತಿಳ್ಕೊಳ್ಬೇಕು. ಹಂಗ ಡಾಕ್ಟರ್ಸ್ಗಳು ವೈಟ್ ಕೋಟ್ ಹಾಕೊಂಡ್ ಬರಾಕತ್ತಾರಂದ್ರೆ ಏನ್ ತಿಳ್ಕೊಬೇಕು? ಊರಾಗ ಪೇಷಂಟ್ಗಳು ಭಾಳ ಅದಾವ ಅಂತ ತಿಳ್ಕೊಳ್ಬೇಕು. ನೋಡ್ರಿ, ಪೊಲೀಸರು ಬರಾಕತ್ತಾರಂತಂದ್ರ ಊರಾಗ ಕಳ್ಳರು ಅದಾರಂತ ಅರ್ಥ. ವಕೀಲರು ಭಾಳ ಬರಾಕತ್ತಾರಂದ್ರ ಊರಾಗ ಜಗಳ ಭಾಳ ಆಗ್ಯಾವ ಅಂತ ಅರ್ಥ. ಡಾಕ್ಟರ್ಗಳು ಬರಾಕತ್ತಾರಂದ್ರ ಊರಾಗ ಪೇಷಂಟ್ಗಳು ಭಾಳ ಅದಾವ ಅಂತ ಅರ್ಥ. ನಿಮ್ಮ ಊರಿಗೆ ಸ್ವಾಮಿಗಳು ಭಾಳ ಬರಾಕತ್ತಾರಂದ್ರ ನಿಮ್ಮ ಊರಾಗ ಭಕ್ತಿ ಹೆಚ್ಚಾಗೈತಂತನ ಸ್ವಾಮಿಗಳು ಬರ್ತಾರ, ಹೊರತು ಮತ್ತೊಂದು ಎದಕ್ಕೂ ಅಲ್ಲ ಅನ್ನುವಂತಹ ಮಾತನ್ನ ತಮಗೆಲ್ಲರಿಗೂ ಹೇಳಿ, ಬಂಗಾರ ರೇಟ್ ಮೊನ್ನೆ ಒಂದು 60ಕ್ಕೆ ಹೋಗಿತ್ರಿ. ಎಟ್ರಿ? 60ಕ್ಕೆ ಹೋಗಿತ್ತು ಬಂಗಾರ ರೇಟ್. ಈಗ ಮತ್ತೆ 140ಕ್ಕೆ ಬಂದೈತಿ. ಬಂಗಾರ ರೇಟ್ ಒಂದು ಕಡಿಮೆ, ಒಂದು ಸಲ
ರೇಟ್ ಕಮ್ಮಿ ಆದ್ರೆ ಆಗಬಹುದು, ಅದ್ರ ಕಿಮ್ಮತ್ತು ಸ್ವಲ್ಪ ಕಮ್ಮಿ ಆದ್ರೆ ಆಗಬಹುದು. ಆದ್ರೆ ಹನುಮಸಾಗರದ ಭಕ್ತರ ಭಕ್ತಿ ಯಾವತ್ತು ಕಮ್ಮಿ ಆಗೋದಿಲ್ಲ. ಬಂಗಾರ ರೇಟ್ಗಿಂತ ಹೆಚ್ಚಿಗೆ ಹಾಕೊಟ್ಟು ಹೊಕ್ಕೈತಿ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಅನ್ನುವಂತಹ ಮಾತನ್ನ ಹೇಳ್ತೀನಿ. ಯಾಕಂದ್ರೆ ನಮ್ಮ ಹಿಂದ ನಾವೆಲ್ಲ ಸ್ವಾಮಿಗಳು ಹೆಂಗ್ರಿ, ನಾವೆಲ್ಲ ಜೀರೋ ಇದ್ದಂಗೆ. ನೀವು ಮಕ್ಳು ಬಂದು ಒಂದ್ ನಿತ್ರ ನಾವು 10 ಅಂತ ಕಾಣ್ತೇವೆ, ಇಲ್ಲ ಅಂದ್ರೆ ಕಾಣೋದಿಲ್ಲ. ಎಲ್ಲಾ ಮಠಗಳಾಗಿರ್ಬೋದು, ಸ್ವಾಮಿ ಆಗಿರ್ಬೋದು, ನಾನಾಗಿರ್ಬೋದು, ನಾವು ಶೂನ್ಯ. ನಿಮ್ ಇಲ್ಲಂದ್ರೂ ಕಿಮ್ಮತ್ತೈತಿ, ನಾವು ಅದೇ ಬಂದ್ರು ಕಿಮ್ಮತ್ತೈತಿ. ಆದ್ರೆ ಈ ಶೂನ್ಯಕ್ಕೆ ಮತ್ತೊಂದಿಷ್ಟು ಕಿಮ್ಮತ್ತು ಬರಬೇಕಾಗಿತ್ತಂದ್ರೆ 1, 2 ಅನ್ನುವಂತ ಅಂಕಿ ಬೇಕು. ಆ 1, 2 ಅಂಕಿಗಳು ಯಾರು ಅಂತಂದ್ರೆ ಅದೆಲ್ಲ ನಾಡಿನ ಸಕಲ ಸದ್ಭಕ್ತರು, ಹನುಮಸಾಗರದ ಸದ್ಭಕ್ತರಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಅನ್ನುವಂತಹ ಮಾತನ್ನ ಹೇಳಿ, ಬಹಳ ಜನ ದೇಣಿಗೆ ಕೊಟ್ಟಿರಿ, ಎಲ್ಲ ಹಿರಿಯರದಿರಿ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮೆಲ್ಲ ಸಣ್ಣ ಮಠಗಳು, ಇವತ್ತಿಂತ ಮಠಗಳು ಬಹಳ ದೊಡ್ಡ ಪ್ರಮಾಣದಾಗ ಬೆಳಿಬೇಕಂದ್ರೆ ಆಸ್ತಿ ಇದ್ದಾವು ಅಂತವೆಲ್ಲ ಮಠ ಬೆಳೆಯೋದು ದೊಡ್ಡದೇನಲ್ಲ. ಆಸ್ತಿ ಇಲ್ಲಾರ್ದ ಭಕ್ತರ ಆಸ್ತಿ ಅಂತೇಳಿ ತಿಳ್ಕೊಂಡು ಬಂದಾಗ ನಮಗ ನೀವು ತ್ರಾಸಿದ್ರು ಕೊಟ್ಟು ನಮ್ಮಂತಹ ಸ್ವಾಮಿಗಳು ಬೆಳೆಸಿ ಮಠ ದೊಡ್ಡದು ಮಾಡಿರಿಲ್ಲ. ನಿಜವಾಗ್ಲೂ ನೀವು ಬಹಳ ದೊಡ್ಡ ಭಕ್ತರು, ನೀವು ದೊಡ್ಡ ಆಸ್ತಿ ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಅನ್ನುವಂತಹ ಮಾತನ್ನ ತಮಗೆಲ್ಲರಿಗೂ ಹೇಳಿ ಬಹಳ ಖುಷಿ ಆಯ್ತು. ಹಿಂಗ ಇದು ಭಾವೈಕ್ಯತೆಯಿಂದ, ಭಾವಪೂರ್ಣದಿಂದ, ಭಕ್ತಿಯಿಂದ, ಶಕ್ತಿಯಿಂದ ಮನ ತುಂಬಿ ಇಂತಹ ಕಾರ್ಯಕ್ರಮಗಳನ್ನ ಮಾಡಿ ಈ ಕಾರ್ಯಕ್ರಮ ಹೆಂಗ ಆದರ್ಶ ಆಗ್ಬೇಕಂದ್ರೆ ನಾಡಿನ ಜನ, ಎಲ್ಲ ಕರ್ನಾಟಕದ ಜನ ಭವ್ಯ ಭಾರತ ಎಲ್ಲಿ ಕಾಣಬೇಕು, ಭಾವೈಕ್ಯತೆ ನಾಡು ಎಲ್ಲಿ ಕಾಣಬೇಕಂದ್ರೆ ಅದು ಹನುಮಸಾಗರಕ್ಕನ ಬರಬೇಕನ್ನುವಷ್ಟರ ಮಟ್ಟಿಗೆ ತಾವೆಲ್ಲರೂ ಈ ಕಾರ್ಯಕ್ರಮವನ್ನ ಇನ್ನೂ ಹೆಚ್ಚಿನ ಪ್ರಮಾಣದೊಳಗೆ ಮಾಡ್ಕೊಂಡು ಹೋಗ್ರಿ ಅನ್ನುವಂತಹ ಮಾತನ್ನ ಹೇಳಿ, ನಾವು ಬಹಳ ದೂರ ಇದ್ದೆವು. ನಮ್ಮ ಲಕ್ಷ್ಮಣನ್ನವರು ಮತ್ತು ಮುರುಗಪ್ಪನವರು ಒಂದಿಷ್ಟು ಜನ ಫೋನ್ ಮಾಡಿ, ಅಜ್ಜಾರ ನೀವು ಬರಬೇಕು ಅಂದಾಗ ನಾ ಏನ್ ಅನ್ಕೊಂಡಿ, ಪರಮಾತ್ಮ ಭಕ್ತರು ಒಲ್ಲದ್ರ ಮ್ಯಾಗಿನ ಪರಮಾತ್ಮನ ಕೆಳಗೆ ಬರ್ತಾನಂತ, ಇನ್ನು ನಾವೇನು ಬರೋದು ದೊಡ್ಡದು ಅಂತ ಹೇಳಿ, ಎಲ್ಲರೇ ಇರಲಿ ಏನಾರೇ ಇರಲಿ ನಿಮ್ಮ ಭಕ್ತಿಗೆ ನಾವು ಯಾವತ್ತಿದ್ರು ಬರ್ತೇವೆ, ನಿಮ್ಮ ಭಕ್ತಿನ ದೊಡ್ಡದು ಅನ್ನುವಂತಹ ಮಾತನ್ನ ತಮಗೆಲ್ಲರಿಗೂ ಹೇಳಿ, ವೇದಿಕೆ ಮೇಲೆ ಕುಳಿತಿರುವಂತಹ ಎಲ್ಲ ಹಿರಿಯರೇ, ಗ್ರಾಮಸ್ಥರೇ, ಮುಖ್ಯಸ್ಥರೇ, ಎಲ್ಲ ಭಕ್ತಾದಿಗಳೇ, ನಿಮಗೆಲ್ಲರಿಗೂ ವಂದನೆಗಳನ್ನು ಸಮರ್ಪಿಸಿ, ತಾವೆಲ್ಲರೂ ಭಕ್ತಿಯಿಂದ ಈ ಕಾರ್ಯಕ್ರಮವನ್ನ, ಬಹಳ ಸಾಮಾಜಿಕ ನಾಟಕ ಐತಿ, ರೈತರ ಬಗ್ಗೆ ಐತಿ, ರೈತರು ಸ್ವಲ್ಪ ಸ್ಟ್ರಾಂಗ್ ಆಗ್ರಿ ಎಲ್ರು. ಈಗೆಲ್ಲ ಕನ್ಯಾ ಈ ಮದುವೆ ಭಾಳ ಆಗ್ಯಾವ್ರಿ ಅಜ್ಜಾರ ಈ ವರ್ಷ. ನೀವ 8 ಮದುವೆ ಅಡ್ಡಾಡಿ ಬಂದಿರನ್ರಿ? ಈಗ ನಾನು ಒಂದು 4 ಹೋಗಿ ಬಂದಿನ್ರಿ. ಬರೇ ಮದುವಿನಾಗ್ಯಾವ ಈ ವರ್ಷ. ಆದ್ರೆ ಮದುವೆ ಎಲ್ಲ ಗೋರ್ಮೆಂಟ್ ಜಾಬ್ ಇದ್ದವ್ರದ್ದಾಗ್ಯಾವ. ಒಂದ್ ಅರ್ಥ ಮಾಡ್ಕೊಳ್ರಿ, ರೈತರದ ನಾಟಕ ಐತಿ, ರೈತರದೊಂದು ಸಂದೇಶ ಹೇಳಿ ಮುಗಿಸ್ಬಿಡ್ತೀನಿ ನಾನು. ಏನ್ ಅರ್ಥ ಮಾಡ್ಕೋಬೇಕಂತಂದ್ರೆ, ಇವತ್ತಿನ ದಿನಮಾನದೊಳಗ ಕನ್ಯಾ ಯಾರಿಗೆ ಕೊಡಕತ್ತದ್ರ? ಲೂಟಿ ಮಾಡೋರಿಗೆ ಕೊಡಕತ್ತಾರ. ನಮ್ಮ ದೇಶ ಲೂಟಿ ಮಾಡೋರಿಗೆ ಕನ್ಯಾ ಕೊಟ್ರೆ ನಿಮ್ಮ ಮಕ್ಕಳು ಆರಾಮ್ ಇರ್ತಾರಲ್ಲೋ ಗೊತ್ತಿಲ್ಲ. ನಮ್ಮ ದೇಶದೊಳಗ ನಾಟಿ ಮಾಡಿ ನಮ್ಮ ಹೊಟ್ಟಿ ತುಂಬಿಸುವಂತಹ ರೈತರಿಗೆ ನೀವು ಕನ್ಯಾ ಕೊಟ್ರಿ ಅಂದ್ರೆ ನಿಮ್ಮ ಮಕ್ಕಳು ಯಾವತ್ತಿದ್ರು ಆರಾಮ್ ಇರ್ತಾರ ಅನ್ನೋದು ತಲೆಯಾಗಿ ಇಟ್ಕೊಳ್ಬೇಕು. ಎಷ್ಟು ಚಪ್ಪಾಳೆ ತಟ್ಟಿ ಕೇಕಿ ಹೊಡೆಯವರು ನೀವ. ಹೆಣ್ಣು ಕೊಡ್ಲಾರ್ದವ್ರು ಇವ್ರೀ ಅಜ್ಜರ. ಹಂಗ ಮಾಡಬೇಡ್ರಿಪ್ಪ, ರೈತರಿಗೆ ಹೆಣ್ಣು ಕೊಡ್ರಿ. ಯಾಕಂದ್ರೆ ನಾಳೆ ಒಂದು ದಿನಮಾನದೊಳಗ ಗೋರ್ಮೆಂಟ್ ಜಾಬ್ಗಳು ಎಲ್ಲವೂ ಎಟ್ಟ ಇದ್ರು ಅದ್ರ ಕಿಮ್ಮತ್ ಯಾವತ್ತು ಹೆಚ್ಚಾಗಂಗಿಲ್ಲ. ಭೂಮಿದು ಯಾವತ್ತಿದ್ರು ಇದೇನೈತ್ಲ, ನಾವು ಹಾಕೊಂಡಿರುವಂತ ಕಿವ್ಯಾಗ, ಕೊಳ್ಳಾಗ, ಕೈಯಾಗ ಹಾಕೊಂಡಿರುವಂತ ಬಂಗಾರ ಕಿಮ್ಮತ್ ಕಮ್ಮಿ ಆದ್ರೆ ಆಗಬಹುದ್ರಿ. ಆದ್ರೆ ಮಣ್ಣಿನ ಕಿಮ್ಮತ್ ಯಾವತ್ತು ಕಮ್ಮಿ ಆಗೋದಿಲ್ಲ. ನೀವು 1 ಬೀಜ ಹಾಕಿದ್ರೆ 1000 ಬೀಜವನ್ನ ಕೊಡುವಂತಹ ತಾಕತ್ತ ಮಣ್ಣಿನೊಳಗೈತಿ. ಅದಕ್ಕೆ ಮಣ್ಣಿನನ್ನ ಮೆಚ್ಚಿರುವಂತಹ ಮಣ್ಣಿನ ಮಗ ರೈತನಿಗೆ ನಾವು ಕನ್ಯವನ್ನ ಕೊಡಬೇಕು ಅನ್ನುವಂತಹ ಮಾತನ್ನ ತಮಗೆಲ್ಲರಿಗೂ ಹೇಳಿ, ಬಂದಿರುವಂತ ಎಲ್ಲಾ ಕಲಾವಿದರು, ನಮ್ಮ ಊರಿನ ನಾಟಕ ಕಲ್ತಿರುವಂತ ಎಲ್ಲಾ ಕಲಾವಿದರಿಗೂ ಒಂದ್ಸಲ ಜೋರಾಗಿ ಚಪ್ಪಾಳೆ ತಟ್ರಿ. ತಟ್ರಿ ಒಂದ್ಸಲ ಜೋರಾಗಿ ಎಲ್ಲರಿಗೆ. ಮತ್ತು ಈ ನಾಟಕ ಏನು ಸಂಘಟನೆ ಮಾಡಿರಲ್ಲ, ಎಲ್ಲಾ ಧರ್ಮ ಬಿಟ್ಟು ಎಲ್ಲ ಬಿಟ್ಟು ಮಾಡಿರುವಂತ ಎಲ್ಲರಿಗೂ ಒಂದ್ಸಲ ಜೋರಾಗಿ ಚಪ್ಪಾಳೆ ತಟ್ರಿ. ಎಲ್ಲರಿಗೂ ಒಳ್ಳೆಯದಾಗ್ಲಿ. ಆ ಭಗವಂತ ಆಯುಷ್ಯ ಆರೋಗ್ಯವನ್ನ ಕೊಡ್ಲಿ. ಅಜ್ಜೋರು ನಮಗ ಬರ್ರಿ ಅಂತೇಳಿ ಹೇಳಿದಾಗ ನಾವು ಬಂದೆವು. ಬಹಳ ಖುಷಿ ಆಯ್ತು. ಬಹಳ ದಿನ ಆಗಿತ್ತು ಅಜ್ಜರನ್ನ ಭೇಟಿ ಆಗ್ಲಾರ್ದ. ಮತ್ತೊಮ್ಮೆ ಅಜ್ಜರಿಗೆ ಹ್ಯಾಪಿ ಮ್ಯಾರೇಜ್ ಲೈಫ್ ಅಂತ ಹೇಳ್ತಾ ನನ್ನ 2 ಮಾತುಗಳನ್ನ ಮುಗಿಸ್ತೇನೆ. ಶರಣ ಆರ್ತಿ. ಇಲ್ಲಿಯವರೆಗೆ